ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ರಾಜಕೀಯ ಆಯಾಮ ಪಡೆದುಕೊಂಡಿದೆ. FSL ವರದಿ ಬಂದ ನಂತರ ಕ್ರಮ ತೆಗೆದುಕೊಂಡಿದ್ದರೆ ನಮ್ಮದೇನು ತಕರಾರು ಇರ್ತಾ ಇರಲಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಸೋತಿದ್ದಕ್ಕೆ ಕಾಂಗ್ರೆಸ್ ಈ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಕೇಳಿ ಬಂದಿದೆ. ಆದರೆ ಕಾಂಗ್ರೆಸ್ ನಾಯಕರು ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸರ್, ಮುನಿರತ್ನ ಅವರು ಬರೀ ಎರಡು ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಅವೇಳನಕಾರಿ ಹೇಳಿಕೆ ಅಲ್ಲ. ಅದು ಇಡೀ ಸಮುದಾಯಗಳು ತಲೆ ತಗ್ಸ್ತಕ್ಕಂಥದ್ದು, ಹೆಣ್ಮಕ್ಳುಗಳು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮಾಜದವರು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಮುನಿರತ್ನ ಅವರ ಸಂಸ್ಕೃತಿ ಏನು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದೆ. ಅದು ಅವ್ರ ನಡವಳಿಕೆ ಏನು ಅಂತಂದರೆ ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಯಾವ ರೀತಿ ಕಾಂಟ್ರಾಕ್ಟ್ರಾಗಿ ಯಾವ ರೀತಿ ಏನೇನು ನಡೆದ್ರು, ಇವೆಲ್ಲವನ್ನು ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀವಿ. ಮೊದಲು ಹಣದ ದರ್ಪ, ಈಗ ಆಡಳಿತದ ದರ್ಪ, ಇವೆರಡೂ ಸೇರ್ಕೊಂಡು ಈ ರೀತಿ ಮಾತಾಡಿಸ್ತಾ ಇದ್ದಾವೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಹಂಗೆ ಅವ್ರ ಕೇಡ್ಗಾಲ ಶುರುವಾಗಿದೆ. ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದರಿಂದ ಅನುಭವಿಸ್ತಾರೆ. DK ಬ್ರದರ್ಸ್ ಕುಮ್ಮಕ್ಕಿದೆ. ಇದರಿಂದ ಗ್ರಾಮಾಂತರದಲ್ಲಿ ಸೋತಿದ್ದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ನಾನು ಅಂತ ಅವರೇ ವಿಡಿಯೋ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಈಗ ನಾವು ಈ ರೀತಿ ಸೋತ ಮೇಲೆ ಇದನ್ನು ಮಾತಾಡಿ ಅಂತ ಹೇಳಿದ್ವಿ. ನಾವು ಗೆದ್ದಿ ತಲೆ ತಿರುಗಿ ಮಾತಾಡಿರ್ತಕ್ಕಂಥದ್ದು. ಇದು ಯಾವ DK ಬ್ರದರ್ಸು ಕೂಡ ಇವರಿಂದ ಕುಮ್ಮಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೆದ್ದುಬಿಟ್ರಲ್ಲ MP ಸ್ವಲ್ಪ ತಲೆ ಜಾಸ್ತಿ ತಿರುಗ್ತು, ಅದಕ್ಕೆ ಈ ದುರಾಂಕಾರದ ಮಾತುಗಳು ಆಚೆ ಬಂದಿರತಕ್ಕಂಥದ್ದು. ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯ್ತದೆ. ಬಾಲಕೃಷ್ಣ ಅವರ ಒಂದು ಮಾತು ನಾನು ಒಪ್ತೀನಿ. ಈಗ ಇವ್ರು ಹೇಳ್ಬೋದು, ಇವರು ಷಡ್ಯಂತ್ರ ಮಾಡಿದ್ರು ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ಅಂತೇಳಿ. ಅವರ ಬಾಯಿಗೆ ಮೈಕಿಟ್ಟು ಹಿಂಗೆ ಬೈ ಅಂತ ಯಾರಾದರೂ ಹೇಳಿದ್ರಾ? ಅದು ಅವರ ಕೈಯಲ್ಲಿಲ್ವಾ? ಆದರೆ ನನಗೊಂದು ಭಾಳ ಸೋಜಿಗೆ ಅನಿಸೋದೇನು ಗೊತ್ತಾ, ಈ BJPಗೆ ಈ ಕಾಂಗ್ರೆಸ್ಸಿಗರಿಂದ ಪ್ರಾಬ್ಲಮ್. ಈ ರಮೇಶ್ ಜಾರಕಿಹೊಳಿ ಎಲ್ಲಿದ್ರಪ್ಪ? ಕಾಂಗ್ರೆಸ್ಸಲ್ಲಿದ್ದರು ಅಲ್ವಾ? BJPಗೆ ಬಂದರು, CD ಬಿಡುಗಡೆ ಆಯಿತು. ಅಪ್ಪ ಈ BJP ಅವರು ಅದಕ್ಕೆ ಉತ್ತರ ಕೊಡ್ತಾ ಹೋಗಬೇಕು. ಹಂಗಲ್ಲ ಹಿಂಗೆ, ಹಂಗಲ್ಲ ಹಿಂಗೆ, ಹಂಗಲ್ಲ. ಈಗ ಮುನಿರತ್ನ ಅವರು ಎಂಥ ಅವಕಾಶ ಸಿಕ್ಕಿತ್ತು BJPಗೆ ಅಂತಂದರೆ, BJPಗೆ ಎಂಥ ಅವಕಾಶ ಇತ್ತು ಅಂತಂದರೆ, ಮೂಡಾ ಹಗರಣದಲ್ಲಿ ದಲಿತ ಭೂಮಿ ಅನ್ನುವಂಥ ಒಂದು ಆರೋಪ ಇತ್ತು. ಆಮೇಲೆ ಯಾವುದೋ ಈ ವಾಲ್ಮೀಕಿ ಹಗರಣದಲ್ಲಿ STಗಳ ದುಡ್ಡು ಹೊಡೆದ್ರು ಅಂತೇಳಿ. SC/STಗಳ ವೋಟ್ ಸಿಕ್ಕಿದ್ರೆ ಸಾಕು, ನಿಮಗೆ ಅದನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು ವೋಟಾಗಿ. ಅದನ್ನೇ ನೀವು ದೊಡ್ಡ ಹೈಲೈಟ್ ಮಾಡುವಂಥ ಸಂದರ್ಭದಲ್ಲಿ ಮುನಿರತ್ನ ದಲಿತರ ಬಗ್ಗೆ ಮಾತಾಡ್ಬಿಟ್ಟು. ಆದರೆ ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ದಲಿತ ಯಾವ ಶಾಸಕರು ಕೂಡ ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಂಗೆ ಕಾಣ್ತಾ ಇಲ್ಲ. ಒಕ್ಕಲಿಗರು ಹೋಗಿ ಕಂಪ್ಲೇಂಟ್ ಕೊಟ್ಟರು, ಎಲ್ಲಿದ್ದೀರಿ ಎಲ್ಲಿದ್ದೀರಿ? 36 MLAಗಳನ್ನು ನಾನು ತೋರಿಸಿದ್ದೀನಿ, ಯಾವ TV ಅವರು ತೋರಿಸಲಿಲ್ಲ, ಯಾವ TV ಅವರು ತೋರಿಸಲಿಲ್ಲ. ಆದರೆ ಅದೇ ಇನ್ನೊಂದು ರಮೇಶ್ ಜಾರಕಿಹೊಳಿ CD, ಅವರು ಕಾಂಗ್ರೆಸ್ಸಲ್ಲಿದ್ದರು, ಇವರು ಪೇಚು, ಇವರು ಕಾಂಗ್ರೆಸ್ಸಲ್ಲಿದ್ದರು, ಈಗ ಇವರು ಬಂದು ಇವರು ಪೇಚು ಪಾಪ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಹಿಂದೆ BBMPಯಲ್ಲಿ BJP ಒಂದು 100 ಸೀಟ್ ಏನೋ ಬಂದಿತ್ತು, ಕಾಂಗ್ರೆಸ್ ಕಡಿಮೆ ಬಂದಿತ್ತು, 90, JDS ಸ್ವಲ್ಪ ಬಂದಿತ್ತು. ಆ ಟೈಮಲ್ಲಿ ಇದೇ ಮುನಿರತ್ನ ಕಾಂಗ್ರೆಸ್ಸಲ್ಲಿರ್ತಾರೆ, ಅಶೋಕ್ ಬಳಿ ಹೋಗ್ತಾರೆ. ಅಶೋಕ್ ಬಳಿ ಹೋದಾಗ ಒಂಥರ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಮುನಿರತ್ನ ಅವ್ರನ್ನ. ಮುನಿರತ್ನ ಎಂಥ ತಲೆ ಓಡಿಸ್ತಾರೆ ಅಂತಂದರೆ, ಸೀದಾ ಬಂದುಬಿಟ್ಟು ಒಂದು ಐಡಿಯಾ ಹೇಳ್ತಾರೆ. ಅಂದರೆ ಅಲ್ಲಿ MP ಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, MLAಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಆಮೇಲೆ ಬೆಂಗಳೂರಿನ MLCಗಳು ಓಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಅಧಿಕಾರ ಸಿಗಬೇಕು ಅಂತಂದರೆ. ಕೆಲವರ ಬೇರೆ ಬೇರೆ ಬೆಂಗಳೂರಲ್ಲಿರುವ ಯಾರು ಮನೆ ಮಾಡಿದ್ದಾರೆ ಅವ್ರದ್ದೆಲ್ಲ ಓಟನ್ನು ಅಲ್ಲಿಂದ ತೆಗೆಸಿಬಿಡ್ತಾರೆ ಊರಲ್ಲಿ. ಈವನ್ ಅದರಲ್ಲಿ ಉಗ್ರಪ್ಪ ಕೂಡ ಇದ್ದಾರೆ ಅನಿಸುತ್ತೆ. ಆ ಊರಿದ್ದ ಓಟ್ ತೆಗೆದುಬಿಟ್ಟು ಬೆಂಗಳೂರಿಗೆ ಹಾಕ್ಬಿಡ್ತಾರೆ. ಬೆಂಗಳೂರಿಗಿದ್ದವರ ಯಾರೆಲ್ಲ ಶಾಸಕರಿದ್ದಾರೆ ಅವ್ರು ಓಟ್ ಹಾಕ್ಬೋದು ಅಂತೇಳಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿಬಿಡುತ್ತೆ BBMP. ಸೊ ಅದೇ ಮುನಿರತ್ನ ಪರವಾಗಿ ಇವತ್ತು ಇಲ್ಲ ಅವ್ರಂಗೆ ಮಾಡಿಲ್ಲ ಅಂತೇಳಿ ಅಶೋಕ್ ಪೇಚಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಇರಲಿ ಬಿಡಿ. ಈಗ ಈ ವಿಚಾರಕ್ಕೆ ಬರ್ತೀನಿ. ಯಾಕಂದರೆ ಕಾಂಗ್ರೆಸ್ನ ಮಾಜಿಗಳಿಂದ BJPಗೆ ತಲೆನೋವು. ಈ ಮುನಿರತ್ನ ಮತ್ತು ಅಣ್ತಮ್ಮ ಇವ್ರದ್ದೇನು ಗಲಾಟೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತೋಗ್ತಾರೆ DK ಸುರೇಶ್ ಅಲ್ವಾ, ಮಂಜುನಾಥ್ ವಿರುದ್ಧ. ಬೆಂಗಳೂರು ಗ್ರಾಮಾಂತರ ಅಂದರೆ ಯಾವುದು? ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, RR ನಗರ ಅಸೆಂಬ್ಲಿ ಸೀಟ್ ಇದೆಲ್ಲ ಬರುತ್ತೆ ಅದರಲ್ಲಿ. ಈಗ ನೋಡಿ, ಕೋಪ ಯಾಕೆ ಅಂತಂದರೆ, ಬೆಂಗಳೂರು ದಕ್ಷಿಣ ಬಿಟ್ಟರಲ್ಲಿ BJP ಇದ್ದಾರೆ. ಬೆಂಗಳೂರು ದಕ್ಷಿಣ ಬಿಟ್ಟರೆ ಹೆಚ್ಚು ಮತ ಇರೋದು RR ನಗರದಲ್ಲಿ. ಆದರೆ ಕನಕಪುರ, RR ನಗರದಲ್ಲಿ DK ಶಿವಕುಮಾರ್ಗೆ ಲೀಡ್. ಕನಕಪುರ ಮತ್ತು ರಾಮನಗರ ಲೀಡ್ ಬರುತ್ತೆ DK ಸುರೇಶ್ಗೆ. ಕನಕಪುರದಲ್ಲಿ 25,677 ಲೀಡ್ ಬರುತ್ತೆ. ರಾಮನಗರದಲ್ಲಿ ಲೀಡ್ ಬರುತ್ತೆ 145 ಮತ, ಅದ್ರ ಲೀಡ್ BJPಗಿಂತ. ಉಳಿದ 6 ಕ್ಷೇತ್ರಗಳಲ್ಲಿ CN ಮಂಜುನಾಥ್ಗೆ ಮುನ್ನಡೆ, BJP ಗೆದ್ದಿದ್ದು. ಆದರೆ DK ಸುರೇಶ್ ಸೋಲೋದಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಶಾಸಕ ಮುನಿರತ್ನ. DK ಸುರೇಶ್ ಸೋಲಿಗೆ ಕಾರಣವಾಗಿದ್ದೇ RR ನಗರ. ಮುನಿರತ್ನ ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಹೆಚ್ಚು ಲೀಡ್ ಕೊಡಿಸಿದ್ರು ಮುನಿರತ್ನ BJPಗೆ. BJP ಅಭ್ಯರ್ಥಿಗೆ RR ನಗರದಲ್ಲಿ 98,997 ವೋಟ್ ಲೀಡ್. ಮುನಿರತ್ನ ಬಂಧನ ದ್ವೇಷದ ರಾಜಕಾರಣ, ಈ ಕಾರಣಕ್ಕೆ ಅಂತೇಳಿ
ಬಿ ಜೆ ಪಿ ಆರೋಪ ಮಾಡ್ತಾ ಇದೆ. ನಿಮಗೆ ಮಜಾ ಗೊತ್ತಾ, ಒಂದು ಕಾಲದಲ್ಲಿ ಇದೇ ಡಿ ಕೆ ಸುರೇಶ್ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ದೊಡ್ಡ ಫೋಟೋವನ್ನು ತಮ್ಮ ಆಫೀಸಲ್ಲಿ ಹಾಕ್ಕೊಂಡಿದ್ರು ಮುನಿರತ್ನ. ಆದರೆ ಏನು ಷಡ್ಯಂತ್ರವೋ ಮತ್ತೊಂದೋ ಮಗದೊಂದೋ, ಮುನಿರತ್ನ ಆಡಿದ ಮಾತು ನಿಜವೇ ಆಗಿದ್ದರೆ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ರಾಜಕೀಯ ಆಯಾಮ ಪಡೆದುಕೊಂಡಿದೆ. FSL ವರದಿ ಬಂದ ನಂತರ ಕ್ರಮ ತೆಗೆದುಕೊಂಡಿದ್ದರೆ ನಮ್ಮದೇನು ತಕರಾರು ಇರ್ತಾ ಇರಲಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸೋತಿದ್ದಕ್ಕೆ ಕಾಂಗ್ರೆಸ್ ಈ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಕೇಳಿ ಬಂದಿದೆ. ಆದರೆ ಕಾಂಗ್ರೆಸ್ ನಾಯಕರು ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸರ್, ಮುನಿರತ್ನ ಅವರು ಬರೀ 2 ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಅವೇಳನಕಾರಿ ಹೇಳಿಕೆ ಅಲ್ಲ. ಅದು ಇಡೀ ಸಮುದಾಯಗಳು ತಲೆ ತಗ್ಸ್ತಕ್ಕಂಥದ್ದು, ಹೆಣ್ಮಕ್ಳುಗಳು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮಾಜದವರು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಮುನಿರತ್ನ ಅವರ ಸಂಸ್ಕೃತಿ ಏನು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದೆ. ಅದು ಅವ್ರ ನಡವಳಿಕೆ ಏನು ಅಂತಂದರೆ ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಯಾವ ರೀತಿ ಕಾಂಟ್ರಾಕ್ಟ್ರಾಗಿ ಯಾವ ರೀತಿ ಏನೇನು ನಡೆದ್ರು, ಇವೆಲ್ಲವನ್ನು ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀವಿ. ಮೊದಲು ಹಣದ ದರ್ಪ, ಈಗ ಆಡಳಿತದ ದರ್ಪ, ಇವೆರಡೂ ಸೇರ್ಕೊಂಡು ಈ ರೀತಿ ಮಾತಾಡಿಸ್ತಾ ಇದ್ದಾವೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಹಂಗೆ ಅವ್ರ ಕೇಡ್ಗಾಲ ಶುರುವಾಗಿದೆ. ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದರಿಂದ ಅನುಭವಿಸ್ತಾರೆ. ಡಿ ಕೆ ಬ್ರದರ್ಸ್ ಕುಮ್ಮಕ್ಕಿದೆ. ಇದರಿಂದ ಗ್ರಾಮಾಂತರದಲ್ಲಿ ಸೋತಿದ್ದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ನಾನು ಅಂತ ಅವರೇ ಆಡಿಯೋ ಮಾಡಿ ವಿಡಿಯೋ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಈಗ ನಾವು ಈ ರೀತಿ ಸೋತ ಮೇಲೆ ಇದನ್ನು ಮಾತಾಡಿ ಅಂತ ಹೇಳಿದ್ವಿ. ನಾವು ಗೆದ್ದಿ ತಲೆ ತಿರುಗಿ ಮಾತಾಡಿರ್ತಕ್ಕಂಥದ್ದು ಇದು. ಯಾವ ಡಿ ಕೆ ಬ್ರದರ್ಸು ಕೂಡ ಇವರಿಂದ ಕುಮ್ಮಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೆದ್ದುಬಿಟ್ರಲ್ಲ ಎಂಪಿನ, ಸ್ವಲ್ಪ ತಲೆ ಜಾಸ್ತಿ ತಿರುಗ್ತು, ಅದಕ್ಕೆ ಈ ದುರಾಂಕಾರದ ಮಾತುಗಳು ಆಚೆ ಬಂದಿರತಕ್ಕಂಥದ್ದು. ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯ್ತದೆ. ಬಾಲಕೃಷ್ಣ ಅವರ ಒಂದು ಮಾತು ನಾನು ಒಪ್ತೀನಿ. ಈಗ ಇವ್ರು ಹೇಳ್ಬೋದು, ಇವರು ಷಡ್ಯಂತ್ರ ಮಾಡಿದರು ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ಅಂತೇಳಿ. ಅವರ ಬಾಯಿಗೆ ಮೈಕಿಟ್ಟು ಹಿಂಗೆ ಬೈ ಅಂತ ಯಾರಾದರೂ ಹೇಳಿದ್ರಾ? ಅದು ಅವರ ಕೈಯಲ್ಲಿಲ್ವಾ? ಆದರೆ ನನಗೊಂದು ಭಾಳ ಸೋಜಿಗೆ ಅನಿಸೋದೇನು ಗೊತ್ತಾ, ಈ ಬಿ ಜೆ ಪಿಗೆ ಈ ಕಾಂಗ್ರೆಸ್ಸಿಗರಿಂದ ಪ್ರಾಬ್ಲಮ್. ಈ ರಮೇಶ್ ಜಾರಕಿಹೊಳಿ ಎಲ್ಲಿದ್ರಪ್ಪ? ಕಾಂಗ್ರೆಸ್ಸಲ್ಲಿದ್ದರು ಅಲ್ವಾ? ಬಿ ಜೆ ಪಿಗೆ ಬಂದರೂ ಸಿ ಡಿ ಬಿಡುಗಡೆ ಆಯಿತು. ಅಪ್ಪ, ಈ ಬಿ ಜೆ ಪಿಯವರು ಅದಕ್ಕೆ ಉತ್ತರ ಕೊಡ್ತಾ ಹೋಗಬೇಕು. ಹಂಗಲ್ಲ ಹಿಂಗೆ, ಹಂಗಲ್ಲ ಹಿಂಗೆ, ಹಂಗಲ್ಲ. ಈಗ ಮುನಿರತ್ನ ಅವರು ಎಂಥ ಅವಕಾಶ ಸಿಕ್ಕಿತ್ತು ಬಿ ಜೆ ಪಿಗೆ ಅಂತಂದರೆ, ಬಿ ಜೆ ಪಿಗೆ ಎಂಥ ಅವಕಾಶ ಇತ್ತು ಅಂತಂದರೆ, ಮೂಡಾ ಹಗರಣದಲ್ಲಿ ದಲಿತ ಭೂಮಿ ಅನ್ನುವಂಥ ಒಂದು ಆರೋಪ ಇತ್ತು. ಆಮೇಲೆ ಯಾವುದೋ ಈ ವಾಲ್ಮೀಕಿ ಹಗರಣದಲ್ಲಿ ಎಸ್ ಟಿಗಳ ದುಡ್ಡು ಹೊಡೆದ್ರು ಅಂತೇಳಿ. ಎಸ್ ಟಿಗಳ ವೋಟ್ ಸಿಕ್ಕಿದ್ರೆ ಸಾಕು, ನಿಮಗೆ ಅದನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು ವೋಟಾಗಿ. ಅದನ್ನೇ ನೀವು ದೊಡ್ಡ ಹೈಲೈಟ್ ಮಾಡುವಂಥ ಸಂದರ್ಭದಲ್ಲಿ ಮುನಿರತ್ನ ದಲಿತರ ಬಗ್ಗೆ ಮಾತಾಡ್ಬಿಟ್ರು. ಆದರೆ ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ದಲಿತ ಯಾವ ಶಾಸಕರು ಕೂಡ ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಂಗೆ ಕಾಣ್ತಾ ಇಲ್ಲ. ಒಕ್ಕಲಿಗರು ಹೋಗಿ ಕಂಪ್ಲೇಂಟ್ ಕೊಟ್ಟರು, ಎಲ್ಲಿದ್ದೀರಿ ಎಲ್ಲಿದ್ದೀರಿ? 36 MLAಗಳನ್ನು ನಾನು ತೋರಿಸಿದ್ದೀನಿ, ಯಾವ ಟಿ ವಿ ಅವರು ತೋರಿಸಲಿಲ್ಲ, ಯಾವ ಟಿ ವಿ ಅವರು ತೋರಿಸಲಿಲ್ಲ. ಆದರೆ ಇನ್ನೊಂದು ರಮೇಶ್ ಜಾರಕಿಹೊಳಿ ಸಿಡಿ, ಅವರು ಕಾಂಗ್ರೆಸ್ಸಲ್ಲಿದ್ದರು, ಇವರು ಪೇಚು, ಇವರು ಕಾಂಗ್ರೆಸ್ಸಲ್ಲಿದ್ದರು, ಈಗ ಇವರು ಬಂದು ಇವರು ಪೇಚು ಪಾಪ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಹಿಂದೆ BBMPಯಲ್ಲಿ ಬಿ ಜೆ ಪಿ ಒಂದು 100 ಸೀಟ್ ಏನೋ ಬಂದಿತ್ತು, ಕಾಂಗ್ರೆಸ್ ಕಡಿಮೆ ಬಂದಿತ್ತು, 90, JDS ಸ್ವಲ್ಪ ಬಂದಿತ್ತು. ಆ ಟೈಮಲ್ಲಿ ಇದೇ ಮುನಿರತ್ನ ಕಾಂಗ್ರೆಸ್ಸಲ್ಲಿರ್ತಾರೆ, ಅಶೋಕ್ ಬಳಿ ಹೋಗ್ತಾರೆ. ಅಶೋಕ್ ಬಳಿ ಹೋದಾಗ ಒಂಥರ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಮುನಿರತ್ನ ಅವ್ರನ್ನ. ಮುನಿರತ್ನ ಎಂಥ ತಲೆ ಓಡಿಸ್ತಾರೆ ಅಂತಂದರೆ, ಸೀದಾ ಬಂದುಬಿಟ್ಟು ಒಂದು ಐಡಿಯಾ ಹೇಳ್ತಾರೆ. ಅಂದರೆ ಅಲ್ಲಿ MP ಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, MLAಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಆಮೇಲೆ ಬೆಂಗಳೂರಿನ MLCಗಳು ಓಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಅಧಿಕಾರ ಸಿಗಬೇಕು ಅಂತಂದರೆ. ಕೆಲವರ ಬೇರೆ ಬೇರೆ ಬೆಂಗಳೂರಲ್ಲಿರುವ ಯಾರು ಮನೆ ಮಾಡಿದ್ದಾರೆ ಅವ್ರದ್ದೆಲ್ಲ ಓಟನ್ನು ಅಲ್ಲಿಂದ ತೆಗೆಸಿಬಿಡ್ತಾರೆ ಊರಲ್ಲಿ. ಈವನ್ ಅದರಲ್ಲಿ ಉಗ್ರಪ್ಪ ಕೂಡ ಇದ್ದಾರೆ ಅನಿಸುತ್ತೆ. ಆ ಊರಿದ್ದ ಓಟ್ ತೆಗೆದುಬಿಟ್ಟು ಬೆಂಗಳೂರಿಗೆ ಹಾಕ್ಬಿಡ್ತಾರೆ. ಬೆಂಗಳೂರಿಗಿದ್ದವರ ಯಾರೆಲ್ಲ ಶಾಸಕರಿದ್ದಾರೆ ಅವ್ರು ಓಟ್ ಹಾಕ್ಬೋದು ಅಂತೇಳಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿಬಿಡುತ್ತೆ BBMP. ಸೊ ಅದೇ ಮುನಿರತ್ನ ಪರವಾಗಿ ಇವತ್ತು ಇಲ್ಲ ಅವ್ರಂಗೆ ಮಾಡಿಲ್ಲ ಅಂತೇಳಿ ಅಶೋಕ್ ಪೇಚಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಇರಲಿ ಬಿಡಿ. ಈಗ ಈ ವಿಚಾರಕ್ಕೆ ಬರ್ತೀನಿ, ಯಾಕೆಂದರೆ ಕಾಂಗ್ರೆಸ್ನ ಮಾಜಿಗಳಿಂದ BJPಗೆ ತಲೆನೋವು. ಈ ಮುನಿರತ್ನ ಮತ್ತು ಅಣ್ತಮ್ಮ ಇವ್ರದ್ದೇನು ಗಲಾಟೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತೋಗ್ತಾರೆ DK ಸುರೇಶ್ ಅಲ್ವಾ, ಮಂಜುನಾಥ್ ವಿರುದ್ಧ. ಬೆಂಗಳೂರು ಗ್ರಾಮಾಂತರ ಅಂದರೆ ಯಾವುದು? ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, RR ನಗರ ಅಸೆಂಬ್ಲಿ ಸೀಟ್ ಇದೆಲ್ಲ ಬರುತ್ತೆ ಅದರಲ್ಲಿ. ಈಗ ನೋಡಿ ಕೋಪ ಯಾಕೆ ಅಂತಂದರೆ, ಬೆಂಗಳೂರು ದಕ್ಷಿಣ ಬಿಟ್ಟರಲ್ಲಿ BJP ಇದ್ದಾರೆ, ಬೆಂಗಳೂರು ದಕ್ಷಿಣ ಬಿಟ್ಟರೆ ಹೆಚ್ಚು ಮತ ಇರೋದು RR ನಗರದಲ್ಲಿ. ಆದರೆ ಕನಕಪುರ, RR ನಗರದಲ್ಲಿ DK ಶಿವಕುಮಾರ್ಗೆ ಲೀಡ್. ಕನಕಪುರ ಮತ್ತು ರಾಮನಗರ ಲೀಡ್ ಬರುತ್ತೆ DK ಸುರೇಶ್ಗೆ. ಕನಕಪುರದಲ್ಲಿ 25,677 ಲೀಡ್ ಬರುತ್ತೆ. ರಾಮನಗರದಲ್ಲಿ ಲೀಡ್ ಬರುತ್ತೆ 145 ಮತ, ಅದ್ರ ಲೀಡ್ BJPಗಿಂತ.
ಉಳಿದ 6 ಕ್ಷೇತ್ರಗಳಲ್ಲಿ CN ಮಂಜುನಾಥ್ಗೆ ಮುನ್ನಡೆ, ಬಿ ಜೆ ಪಿ ಗೆದ್ದಿದ್ದು. ಆದರೆ ಡಿ ಕೆ ಸುರೇಶ್ ಸೋಲೋದಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಶಾಸಕ ಮುನಿರತ್ನ. ಡಿ ಕೆ ಸುರೇಶ್ ಸೋಲಿಗೆ ಕಾರಣವಾಗಿದ್ದೇ RR ನಗರ. ಮುನಿರತ್ನ ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಹೆಚ್ಚು ಲೀಡ್ ಕೊಡಿಸಿದ್ರು ಮುನಿರತ್ನ ಬಿಜೆಪಿಗೆ. ಬಿಜೆಪಿ ಅಭ್ಯರ್ಥಿಗೆ RR ನಗರದಲ್ಲಿ 98,997 ವೋಟ್ ಲೀಡ್. ಮುನಿರತ್ನ ಬಂಧನ ದ್ವೇಷದ ರಾಜಕಾರಣ, ಈ ಕಾರಣಕ್ಕೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ನಿಮಗೆ ಮಜಾ ಗೊತ್ತಾ? ಒಂದು ಕಾಲದಲ್ಲಿ ಇದೇ ಡಿ ಕೆ ಸುರೇಶ್ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ದೊಡ್ಡ ಫೋಟೋವನ್ನು ತಮ್ಮ ಆಫೀಸಲ್ಲಿ ಹಾಕ್ಕೊಂಡಿದ್ರು ಮುನಿರತ್ನ. ಆದರೆ ಏನು ಷಡ್ಯಂತ್ರವೋ ಮತ್ತೊಂದೋ ಮಗದೊಂದೋ, ಮುನಿರತ್ನ ಆಡಿದ ಮಾತು ನಿಜವೇ ಆಗಿದ್ದರೆ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ.